ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಸಮೀಪದ ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಹತ್ತಿರ ಇಂದು ಬೆಳಗ್ಗೆ ಸುಮಾರು 7 ಗಂಟೆಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಿದ್ದ ಕಾರು ಮುಂದೆ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ 3 ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಇನ್ನಿಬ್ಬರು ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದುಬಂದಿದೆ. ದುರ್ಘಟನೆ ವಿಷಯ ತಿಳಿದ ತಕ್ಷಣ ಗೃಹ ಸಚಿವ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಹಾಗೂ ಶಾಸಕ ಟಿ. ರಘುಮೂರ್ತಿ ಸೇರಿದಂತೆ ಹಲವು ಪೊಲೀಸ್ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮೃತರ ಕುಟುಂಬಸ್ಥರಿಗೆ ಆತ್ಮಸಾಂತ್ವನ ಹೇಳಿದ್ದಾರೆ. ಮೃತರ ಗುರುತು ಹಾಗೂ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಈ ಸಂಬಂಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಜಿ. ಪರಮೇಶ್ವರ್ ಏನು ಹೇಳಿದ್ದಾರೆ ನೀವೇ ಕೇಳಿ. ಅವ್ರು ಯಾರಾದ್ರು ಡ್ರೈವರ್ ಇದ್ನಾ ಇಲ್ಲ ಬೇರೆ ಇವರೇ ಡ್ರೈವರ್? ಸ್ಟೇರಿಂಗ್ ಎಲ್ಲ ಕಟ್ಟಾಗಿ ಸ್ಟೇರಿಂಗು ಅಂದರೆ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ತನಕ ಬಂದಿತ್ತ? ಇಲ್ಲಿ ಕೆಳಗಡೆ ಸರ್, ಸ್ವಲ್ಪ ಈ ಕಡೆ ಬಂದ್ಬಿಡಿ. ನಾವೇ ನೋಡಿದಾಗೆ ಇಲ್ಲಿ ಭೀಕರವಾದ ಅಪಘಾತ ಆಗಿರ್ತಕ್ಕಂಥದ್ದು. ನಮ್ಮ 5 ಜನ ಹೊಸದಾಗಿ ಆಯ್ಕೆಯಾದಂಥ ಇನ್ಸ್ಪೆಕ್ಟರ್ ಅವರು ಬೆಂಗಳೂರು, ಒಬ್ಬರು ಮಾತ್ರ ಮೈಸೂರಿಗೆ ಅಲರ್ಟ್ ಆಗಿದ್ದರು. ಇನ್ನು 4 ಜನ ಬೆಂಗಳೂರು ಸಿಟಿಗೆ ಅಲರ್ಟ್ ಆಗಿದ್ದಂಥದ್ದು. ಅವರೆಲ್ಲೋ ಪ್ರೈವೇಟಾಗಿ ಒಂದು ಬಳ್ಳಾರಿಯಲ್ಲಿ ಮದುವೆಗೆ ಹೋಗ್ತಾಯಿದ್ರು. ಈ ಲಾರಿಗೆ ಹಿಂದ್ಗಡೆಯಿಂದ ಲಾರಿಗೆ ಹೋಗಿದ್ದಾರೆ. 3 ಜನ ಇಲ್ಲೇ ಸ್ಪಾಟ್ನಲ್ಲೇ ತೀರ್ಕೊಂಡಿದ್ದಾರೆ. ಇನ್ನು 2 ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾರ್ದು ತಪ್ಪು ಏನು ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಯಾಕೆಂದರೆ ಅವರು ಲಾರಿ ಸ್ಲೋ ಆಗಿ ಹೋಗ್ತಿತ್ತು ಅಂತೇಳಿ, ಆಮೇಲೆ ಹಿಂದ್ಗಡೆಯಿಂದ ಅವರು ಹೈ ಸ್ಪೀಡಲ್ಲಿ ಬಂದು ಹೋಗಿದ್ದಾರೆ ಅಂತೇಳಿ ಇದು ನಮಗೆ ಮೇಲ್ನೋಟಕ್ಕೆ ಆಗಿರ್ತಕ್ಕಂಥ ಮಾಹಿತಿ. ಅದರಿಂದ ಮೊದಲನೇದಾಗಿ ದುರದೃಷ್ಟಕರ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾವು ಸರ್ಕಾರ, ಇಲಾಖೆ ಯಾವ ರೀತಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾನೂನು ಪ್ರಕಾರ ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀವಿ. ಅವರು ರಜೆ ಹಾಕಿದ್ದಾರೆ. ಅವರು ಆನ್ ಡ್ಯೂಟಿ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಯಾಕೆಂದರೆ ಆನ್ ಡ್ಯೂಟಿಯಲ್ಲಿದ್ದರೆ ಬೇರೆ ಅವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಇಲಾಖೆಯಲ್ಲಿ. ಆನ್ ಡ್ಯೂಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾವು ಚರ್ಚೆ ಮಾಡಿ ಏನೆಲ್ಲ ಸಹಾಯ ಮಾಡ್ಬೋದು ಕುಟುಂಬಗಳಿಗೆ. ಯಾಕೆಂದರೆ ಅವರು ಇನ್ನೂ ಈಗ ತಾನೇ ಸರ್ವಿಸಿಗೆ ಸೇರಿದ್ದಾರೆ. ಮೊನ್ನೆ ತಾನೇ ತಮ್ಗೆ ಗೊತ್ತಿದ್ದಾಗೆ 545 ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡಿ ಮತ್ತು 400 ಜನರಿಗೆ ರೆಕ್ರೂಟ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಟ್ರೈನಿಂಗ್ ಹಾಕಿ ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು ಅವರಿಗೆ ಬೆಂಗಳೂರು ಸಿಟಿಗೆ ನೇಮಕ ಮಾಡಿತ್ತು. ಹಾಗಾಗಿ ಅವರು ಒಂದು ಫ್ರೆಷರ್ಸ್, ಅವರ ಕುಟುಂಬದವರು ಅವ್ರ ಮೇಲೆ ಅವಲಂಬಿಸಿರ್ತಾರೆ. ಅದರಿಂದ ಸರ್ಕಾರ ಅದನ್ನು ಭಾಳ ಮಾನವೀಯತೆಯನ್ನು ಅಷ್ಟು ಏನು ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಮಾಡ್ತಾರೆ. ಥ್ಯಾಂಕ್ ಯು ಸರ್.
ಏನಪ್ಪ ನಿಮ್ಮ ಫೋನಿಗೆ ಆಗುತ್ತೆ ಇಲ್ಲ ಹೇಳಿದ ಸರ್ ನಾಟ್ ರೀಚೇಬಲ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಪೂಜೆ ಮಾಡ್ತೀವಿ ಆ ರೀತಿ ಬರಲಿ ಸರ್. ಹಾಂ ಮತ್ತೆ ಸಂಡೆ ಇರ್ತಾರೆ ಬಾ ಎಲ್ಲಿಗಣ ಏನಪ್ಪ ನಿಮ್ಮ ಫೋನಿಗೆ ಆಗುತ್ತೆ ಇಲ್ಲ ಹೇಳಿದ ಸರ್ ನಾಟ್ ರೀಚೇಬಲ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಪೂಜೆ ಮಾಡ್ತೀವಿ ಆ ರೀತಿ ಬರಲಿ ಸರ್. ಹಾಂ ಮತ್ತೆ ಸಂಡೆ ಇರ್ತಾರೆ ಬಾ